ಪುಲ್ವಾಮಾ ದಾಳಿ ನರೇಂದ್ರ ಮೋದಿ ಮಾಡಿಸಿರೋ ಮರ್ಡರ್. ಮೋದಿ ವಿರುದ್ಧ ಶಾಸಕ ಎಸ್ಆರ್ ಶ್ರೀನಿವಾಸ್ ಆರೋಪ ಮಾಡಿದ್ದಾರೆ. ಪುಲ್ವಾಮಾ ದಾಳಿ ಇದೆಯಲ್ಲ, ಇದು ನರೇಂದ್ರ ಮೋದಿ ಅವರು ಮಾಡಿಸಿರುವಂತಹ ಮರ್ಡರ್. ಇದು ಮೋದಿ ವಿರುದ್ಧ ಶಾಸಕ ಎಸ್ಆರ್ ಶ್ರೀನಿವಾಸ್ ಆರೋಪ ಮಾಡಿದ್ದಾರೆ. ಕಾಂಗ್ರೆಸ್ ಪ್ರಚಾರ ಸಭೆಯಲ್ಲೇ ಏಕವಚನದಲ್ಲೇ ಪ್ರಧಾನಿ ಮೋದಿ ವಿರುದ್ಧ ಎಸ್ಆರ್ ಶ್ರೀನಿವಾಸ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಇಂತಹ ಮೋಸಗಾರ, ಇಂತಹ ದ್ರೋಹಿ ದೇಶಕ್ಕೆ ಬೇಕಾ ಅಂತ ಕೇಳಿದ್ದಾರೆ. ಟೀ ಮಾರಾಟ ಮಾಡಿ ಅಂತ ಹೇಳೋಕೆ ಅವನ್ಯಾರು? ತುಮಕೂರಿನಲ್ಲಿ ಕಾಂಗ್ರೆಸ್ ಶಾಸಕ ಎಸ್ಆರ್ ಶ್ರೀನಿವಾಸ್ ಕಿಡಿಕಾರಿದ್ದಾರೆ. ಪ್ರಧಾನಿ ಮೋದಿ ವಿರುದ್ಧ ಏಕವಚನದಲ್ಲಿ ಎಸ್ಆರ್ ಶ್ರೀನಿವಾಸ್ ಕಿಡಿಕಾರಿದ್ರು. ಈ ಚುನಾವಣೆ ಮುಗಿಯುವವರೆಗೂ ಮೋದಿ ಬರ್ತಾ ಇರ್ತಾರೆ, ಹೇಳ್ತಾ ಇರ್ತಾರೆ, ಸುಳ್ಳು ಬುಕ್ಕಾಡು ಬುಗ್ಗೆ ಬಿಡ್ತಾ ಇರ್ತಾರೆ ಮೋದಿ. ಅವರೇ ಇಷ್ಟು ಬಿಡಲ್ಲ. ನೀವು ನೋಡಿದ್ದೀರಾ, ನಿಮಗೆ ಹೆಂಗೆ ಫಸ್ಟ್ ಹೇಳಿದ್ರೆ ಸುಳ್ಳು, ನಿಮ್ಮೆಲ್ಲ ಜನರ ಅಕೌಂಟ್ ಮಾಡಿಸ್ಬಿಡ್ರಿ ಅಂತ ಅಂದ್ರು. ನೀವು ಒಡೆ ಅಕೌಂಟ್ ಮಾಡಿಸ್ಬಿಟ್ರಿ. ಹೇಳ ಕಾಂಗ್ರೆಸ್ ಲೂಟಿ ಮಾಡಿ 55 ವರ್ಷಗಳ ಕಾಲ ಲೂಟಿ ಮಾಡಿಬಿಟ್ಟವ್ರೆ. ಆ ಲೂಟಿ ಮಾಡಿದ ಹಣವನ್ನು ಸ್ವಿಸ್ ಬ್ಯಾಂಕ್ನಲ್ಲಿ ಇಟ್ಬಿಟ್ಟಿದ್ದಾರೆ. ಆ ಹಣವನ್ನೆಲ್ಲ ತಂದು ಒಬ್ಬೊಬ್ಬ ಬಡವರ ಅಕೌಂಟ್ಗೆ 15 ಲಕ್ಷ ಹಾಕ್ತೀನಿ ಅಂತ ಪುಣ್ಯಾತ್ಮ. ಎಷ್ಟೆಷ್ಟು ಬಿದ್ದೈತೆ ನಿಮ್ಮ ಅಕೌಂಟ್ ಬಗ್ಗೆ? ಎಷ್ಟೆಷ್ಟು ಬಿದ್ದೈತೆ? ಯಾರಿಗಾರು ಬಿದ್ದೈತಾ? ಇಂಥ ಮೋಸ್ಕಾರ, ಇಂಥ ವಂಚನೆ ಮಾಡೋದು, ಇಂಥ ದ್ರೋಹಿ ಈ ದೇಶಕ್ಕೆ ಬೇಕಾಗಿದ್ಯಾ? ಈ ದೇಶಕ್ಕೆ ಬೇಕಾಗಿದ್ದು ಹೇಳಿ ಯುವ ಜನತೆಗೆ. 2 ಲಕ್ಷ ವರ್ಷಕ್ಕೆ ಉದ್ಯೋಗ ಕೊಡ್ರಿ ಅಂತ ಹೇಳಿದ್ದ ಈ ಮನುಷ್ಯ. ಉದ್ಯೋಗ ಕೊಡ್ರಿ ಅಂತಂದ್ರೆ ಕಮಲವಾಗಿ